ಮೂವಿ ಸಖತ್ತಾಗಿದೆ. ಆದಷ್ಟು ಬೇಗ ನಮ್ಮ ಬಾಸ್ ಈಚೆ ಬರ್ತಾರೆ ಅಂತ ಸ್ಯಾಂಡಲ್ವುಡ್ ಸಂಕಷ್ಟದಲ್ಲಿದೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸೊ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ. ಈ ಥರದ್ದೊಂದು ಕಂಪ್ಲೇಂಟ್ ಇತ್ತು. ಆದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. 21 ವರ್ಷಗಳ ನಂತರ ರಿಲೀಸ್ ಆಗಿರ್ತಕ್ಕಂಥ ಕರಿಯಾ ಸಿನಿಮಾದ ಕ್ರೇಜ್ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ಸೊ ಇವತ್ತು ಬೆಳಗ್ಗೆ 7:00 ಪ್ರಸನ್ನ ಚಿತ್ರಮಂದಿರದಲ್ಲಿ ಫಸ್ಟ್ ಶೋ ಇತ್ತು, ಫ್ಯಾನ್ ಶೋ. ಸೊ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸಾಕಷ್ಟು ಜನ ಬಂದು ಕರಿಯಾ ಸಿನಿಮಾವನ್ನ ಬ್ಲಾಕ್ ಬಸ್ಟರ್ ಹಿಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಥಿಯೇಟರ್ ಮುಂದೆ ಜಮಾಯಿಸಿರೋದನ್ನ ನೀವು ನೋಡಿರ್ತೀರಾ. ಸೊ ಥಿಯೇಟ್ರಿಗೆ ಜನ ಬರ್ತಿಲ್ಲ ರೀ, ಜನ ಬರ್ತಾ ಇಲ್ಲ, ಖಾಲಿ ಹೊಡಿತಾ ಇದೆ. ಪ್ರದರ್ಶಕರು, ವಿತರಕರು, ನಿರ್ಮಾಪಕರು ಆಕಾಶ ನೋಡ್ತಿದ್ದಾರೆ ಅನ್ನುವಂಥ ಮಾತಿತ್ತು. ಆದ್ರೆ ಈ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ ಶಾಸ್ತ್ರಿ ಸಿನಿಮಾ ಮೊದಲಿಗೆ ರಿಲೀಸ್ ಆಗಿತ್ತು. ಶಾಸ್ತ್ರಿ ಸಿನಿಮಾ ಇದೇ ಪ್ರಸನ್ನ ಚಿತ್ರಮಂದಿರದಲ್ಲಿ 3 ಶೋ ಒಂದು ದಿನಕ್ಕೆ ಬ್ಲಾಕ್ ಬಸ್ಟರ್ 1 ವಾರಗಳ ಕಾಲ ಹೌಸ್ಫುಲ್ ಪ್ರದರ್ಶನ ಕಂಡಿತ್ತು. ಶಾಸ್ತ್ರಿ ಸಿನಿಮಾದ ಬೆನ್ನಲ್ಲೇ ಕರಿಯಾ ಸಿನಿಮಾ ರಿಲೀಸ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ಥಿಯೇಟರ್ ಮುಂದೆ ಎಷ್ಟು ಜನ ಜಮಾಯಿಸಿದ್ದಾರೆ. ಅಭಿಮಾನಿಗಳು, ನಿವಾಸ್ ಅಭಿಮಾನಿಗಳು ಜೈಕಾರ ಹಾಕ್ತಿದ್ದಾರೆ. ಸೊ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ನಮ್ಮ ಬಾಸ್ ಜೈಲ್ ಸೇರಿದ್ದಾರೆ. ಬಟ್ ಅವ್ರ ಆರೋಪಿ, ಅಪರಾಧಿ ಅಂತೂ ಅಲ್ಲ. ಸದ್ಯದಲ್ಲೇ ಸಿನಿಮಾ ಅಂದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ಕರಿಯಾ ಸಿನಿಮಾ. ನಮ್ಮ ಬಾಸ್ ಕೂಡ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಜೈಲಿನಿಂದ ಅಂತ ಹೇಳ್ಬಿಟ್ಟು ಕರಿಯಾ ಸಿನಿಮಾವನ್ನ ಅಂದ್ರೆ 20 ವರ್ಷಗಳ ನಂತರ ರಿಲೀಸ್ ಆಗಿರ್ತಕ್ಕಂಥ ಕರಿಯಾ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಬಂದು ಜನ ಥಿಯೇಟರ್ಗೆ ಸಿನಿಮಾ ನೋಡ್ತಿದ್ದಾರೆ. ಈಗ ನನ್ನ ಜೊತೆ ಒಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ದರ್ಶನ್ ಸರ್, ಯಾವುದೇ ಸಿನಿಮಾಗಳು ಬಂದರೂ ಕೂಡ ಫಸ್ಟ್ ಶೋ ಬಂದು ಸಿನಿಮಾ ನೋಡ್ತೀರಿ. ಇದೇ ಚಿತ್ರಮಂದಿರದಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿ ಒಂದು ದೊಡ್ಡ ಮಟ್ಟದ ಓಪನಿಂಗ್ ಪಡೆದುಕೊಂಡಿತ್ತು. ಇವತ್ತು ಕರಿಯಾ ರಿಲೀಸ್ ಆಗಿದೆ. ಹೇಗೆ ಅನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ಮೇಡಮ್, ಒಂದು ಮನಸ್ಸಲ್ಲಿ ತುಂಬಾ ಬೇಜಾರಾಗಿದೆ. ಏನಕ್ಕೆ ಅಂತಂದ್ರೆ ದೇವಸ್ಥಾನದಲ್ಲಿ ದೇವ್ರು ಇಲ್ದೇನೆ ಒಂದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದೀವಿ ಅನ್ನೋ ಫೀಲ್ ಆಗಿದೆ. ಸೊ ಅವ್ರು ಆದಷ್ಟು ಬೇಗ ಇದೇನು ಆರೋಪ ಇದೆ, ಆರೋಪ ಮುಕ್ತರಾಗಿ ಆಚೆ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಅದಾದ್ಮೇಲೆ ಸೊ ನಮಗೆ ಪ್ರತಿಯೊಬ್ಬ ಯಾಕಂದ್ರೆ ಇವಾಗ ಎನಿ ಟೈಮ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಒಂದು ಕೊಲೆ ಆಗಲಿ ಅಥವಾ ಏನೋ ಒಂದು ಗಲಾಟೆ ಆಗಲಿ ನಿಂತ್ಕೊಳ್ಳೋದು ಪೊಲೀಸ್ನವರು ಎಲ್ಲರ ಮೇಲೂ ಗೌರವ ಇದೆ. ಯಾರು ಇವಾಗ ನಮ್ಮ ತಾಯಿನ ನಾವಷ್ಟೇ ತಾಯಿ ಥರ ನೋಡ್ತೀವಿ, ನಮ್ಮಮ್ಮ ನಿಮ್ಗೆ ಅಮ್ಮ ಆಗೋಕ್ಕಾಗಲ್ಲ. ಸೊ ನಾವು ಅವ್ರು ನಮ್ಮನ್ನ ಥರ ನೋಡ್ತಾ ಇದೀವಿ. ನಮ್ಮ ಮನ್ಸುಗಳಿಗೆ ನೋವಾಗುತ್ತೆ, ಬೇರೆಯವ್ರನ್ನ ಬಿಟ್ಬಿಡಿ, ನಮ್ಮ ಮನ್ಸಿಗೆ ಖಂಡಿತವಾಗ್ಲೂ ನೋವಾಗುತ್ತೆ. ಇವತ್ತು ಗರ್ಭಗುಡಿಲಿ ದೇವ್ರಿಲ್ಲ, ಆ ದೇವ್ರನ್ನ ಎತ್ಬಿಟ್ಟು ಇವತ್ತು ಆ ಗರ್ಭಗುಡಿನ ಸರಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಸೊ ರಾಜನ್ ಥರ ಇವತ್ತು ಮೊನ್ನೆ ಒಂದು ಪೋಸ್ಟ್ ವೈರಲ್ ಆಗಿದೆ, ಎಲ್ಲರೂ ನಮ್ಮ ಬಾಸ್ ಎಲ್ಲಿದ್ರು ರಾಜ ಅಂತ ಆಗ್ತಿದ್ದಾರೆ. ಇವತ್ತು ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ರು ತಾಯಿನೇ, ದೂರ ಇದ್ರು ತಾಯಿನೇ, ಅಥವಾ ಇನ್ನೊಬ್ಬರ ಮನೆ ಕೆಲ್ಸಕ್ಕೆ ಹೋದ್ರು ನಮ್ಮ ತಾಯಿನೇನೆ. ಹಂಗೆ ಅಂದ್ಬಿಟ್ಟು ಇವಾಗ ತಾಯಿ ಸ್ಥಾನನ ಬದಲಾಯಿಸೋಕ್ಕಾಗಲ್ಲ. ಹಂಗೆ ನಾವು ತಾಯಿ ಬಿಟ್ಟರೆ ನೆಕ್ಸ್ಟ್ ಅವ್ರಿಗೆ ಒಂದು ಆ ಸ್ಥಾನ ಕೊಟ್ಟಿದ್ದೀವಿ. ನಮಗೆ ಅವ್ರು ಎಲ್ಲ ಇದ್ರು ರಾಜರ ಥರ ಕಾಣಿಸ್ತಾರೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋದೇ ತಪ್ಪ. ಅಥವಾ ಇವಾಗ ದರ್ಶನ್ ಸರ್ ಹೇಳಿದ್ರು ಅಂದ್ಬಿಟ್ಟು ಎಷ್ಟೋ ಕಡೆ ಅನಾಥಾಶ್ರಮಕ್ಕೆ ಅಥವಾ ಪ್ರಾಣಿಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ವಲ್ಲ, ಅವಾಗ ಅದು ದರ್ಶನ್ ಸರ್ ಫ್ಯಾನ್ಸ್ಗಳು ಎಲ್ಲ ಫ್ಯಾನ್ಸ್ಗಳಿಗೆ ಬೈತಾರೆ. ಅದಾದ್ಮೇಲೆ ಏನೇ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಅವ್ರು ಹೇಳಿದವ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ಕಷ್ಟಪಟ್ಟು ದುಡ್ಡು ಕೊಟ್ಟು ಸಿನಿಮಾ ನೋಡ್ಕೊಂಡು ಪ್ರತಿಯೊಬ್ಬ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ದು ನಮ್ಗೆ ಎಲ್ಲರ ಮೇಲೂ ಗೌರವ ಇದೆ. ನಮ್ಮ ಬುದ್ಧಿ ಏನಂದ್ರೆ ನಾವು ಬೇರೆಯವ್ರ ಸವಾಸಕ್ಕೆ ಹೋಗಲ್ಲ, ನಮ್ಮವ್ರನ್ನ ಬಿಟ್ಕೊಡಲ್ಲ. ನಾವು ಏನಕ್ಕೆ ಬಿಟ್ಕೊಡ್ಬೇಕು ಮೇಡಮ್? ಹಂಗಾದ್ರೆ ಅಭಿಮಾನನೇ ಸುಳ್ಳಾಗ್ಬಿಡುತ್ತೆ. ಕಷ್ಟದಲ್ಲಿದ್ದಾರೆ ಅಂತ ಬಿಟ್ಟೋದ್ರೆ ಅದು ಅಭಿಮಾನ ಅಂತಾರ? ಅದೇ ಕರಿಯಾ ಸಿನಿಮಾ ರಿಲೀಸು ಇಷ್ಟು ವರ್ಷದ ಕ್ರೇಜ್ ಕಡಿಮೆ ಆಗಿಲ್ಲ. ಸಿನಿಮಾ ಇಷ್ಟೊಂದು ಅಂದ್ರೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋಂಥ ಕೊರಗಿತ್ತು. ಬಟ್ ನಿಮ್ಮ ಬಾಸ್ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸೊ ಬೆಳಗ್ಗೆ 7:00 ಬಂದು ಶೋ ನೋಡೋದು ಅದು ತಮಾಷೆ ಮಾತಲ್ಲ. ಏನು ಹೇಳ್ತೀರಿ ಅಭಿಮಾನಿಯಾಗಿ ಅನ್ನೋಂಥದ್ದು? ಮೇಡಮ್, ಇವತ್ತು ನಮಗೆ 25 ವರ್ಷ, ಇವತ್ತು ನಮ್ಗೆ 25 ವರ್ಷ. ನೆಕ್ಸ್ಟ್ ನಮ್ಗೆ ಏನಾದರೂ ಮಕ್ಳಾಗ ಅವ್ರಿಗೆ 75 ವರ್ಷ ಆದರೂ ಈ ಕ್ರೇಜು ಬಾಸ್ ಸಿನಿಮಾ ರಿಲೀಸ್ ಆದಾಗ ಈ ಕ್ರೌಡು ಯಾವತ್ತೂ ಕಮ್ಮಿ ಆಗಲ್ಲ. ಯಾಕಂದರೆ
ದೇವ್ರಿಗೆ ಮತ್ತೆ ಇನ್ನೊಬ್ಬ ವ್ಯಕ್ತಿ ಕೊಡಕ್ ಆಗ್ದಿರೋ ವರ ಅಂತ ಅನ್ಸಿದ್ರೆ ಅದು ಈ ಕ್ರೇಜ್ ಮಾತ್ರ. ಇನ್ನೊಬ್ರಿಗೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಮನುಷ್ಯ ಹುಟ್ಟಕ್ಕಾಗಲ್ಲ, ಇನ್ನೊಬ್ಬ ಮನುಷ್ಯ ಇದನ್ನ ಸಂಪಾದನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತಾ ಇದೆ, ಇಷ್ಟು ಜನಗಳ ಬೇಡಿಕೆ, ಇಷ್ಟು ಜನಗಳ ಕೈ ಮುಗಿತಾ ಇರೋದು, ಕಣ್ಣೀರು ಆಗ್ತಾ ಇರೋದು, ಅದಕ್ಕಾದ್ರೂ ಜನಗಳ ಮನಸ್ಸು ಕರಗ್ತಾ ಇಲ್ವಾ, ಅಥವಾ ದೇವ್ರ ಮನಸ್ಸು ಕರಗ್ತಾ ಇಲ್ವಾ? ನಿಜವಾಗ್ಲೂ ದೇವರು ಅನ್ನೋನ್ ಇದ್ರೆ ಮೇಡಮ್, ನಮ್ಗೆ ಇದು ಅನ್ಸಿರೋದು ಒಂದೇ, ದೇವ್ರು ಅನ್ನೋನ್ ಇದ್ರೆ ನಮ್ಮ ಬಾಸ್ನ ಆರೋಪ ಮುಕ್ತ ಆದಷ್ಟು ಬೇಗ ಆಚೆ ಕರ್ಕೊಂಡ್ ಬಿಟ್ಬಿಡ್ಲಿ ಮೇಡಮ್. ಅವ್ರು ಇಲ್ದೇನೆ ಎಷ್ಟು ಜನ ಕಣ್ಣೀರು ಆಗ್ತಾ ಇದಾರೆ, ಅದ್ ನೋವು ಅನುಭವಿಸ್ತಾ ಇರೋರಿಗೆ ಗೊತ್ತು. ಎಲ್ಲೋ ಒಂದ್ ಕಡೆ ತಾಯಿ ಇಲ್ದಿರೋ ತಬ್ಲಿ ಮಕ್ಳುಗಳಾಗಿದ್ದೀವಿ. ಸೊ ಆದಷ್ಟು ಬೇಗ ಇದು ಎಲ್ಲಾದ್ರಿಂದ ಮುಕ್ತರಾಗಿ ಆಚೆ ಬರಲಿ. ಅದಾದ್ಮೇಲೆ ಫ್ಯಾನ್ಸ್ಗಳಿಗೆ ಅದು ಇದು ಅಂತ ಬೈತಾ ಇರ್ತಾರೆ. ಇಲ್ಲಿ ಹೆಣ್ಮಕ್ಳು ಫ್ಯಾನ್ಸ್ಗಳು ಬಂದಿದ್ದಾರೆ, ನಮ್ಮ ಅಕ್ಕ ತಂಗಿರು, ತಾಯಂದ್ರು, ಅಜ್ಜಿರು ಸಮೇತ ಅವ್ರನ್ನ ಪ್ರೀತಿಸೋರು ಸ್ಟೇಷನ್ ಹತ್ರ ಎಲ್ಲ ಹೋಗಿದ್ರು. ನೀವು ನೋಡಿದ್ದೀರಾ, ಸ್ಟೇಷನ್ ಹತ್ರ ಎಲ್ಲ ಹೋಗಿದ್ರು ಮೇಡಮ್. ಎಕ್ಸ್ಪೆಕ್ಟೇಷನ್ನು ಇವಾಗ ನಾವು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಒಬ್ರೇನೆ, ಬಟ್ ಇದು ಇವತ್ತು ಏನು ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ 100 ದೇವಸ್ಥಾನಗಳಿದೆ. ದರ್ಶನ್ ಸರ್ ಸಿನಿಮಾ ಹಂಗೇನೆ 100 ಕಡೆ ಮಂಜುನಾಥ ಸ್ವಾಮಿ ಇದ್ರು ಎಲ್ಲ ಕಡೆ ಭಕ್ತಿಯಿಂದ ಕೈ ಮುಗೀತು. ಬಟ್ ಧರ್ಮಸ್ಥಳಕ್ಕೆ ಹೋದಾಗ ಅದು ಆ ಪ್ರೀತಿ ಬೇರೆ ಆಗುತ್ತೆ. ಹಂಗೆ ಬರುವಂಥ ಪ್ರತಿ ಸಿನಿಮಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದ್ದಂಗೆ, ರಿಲೀಸ್ ಆಗಿರೋಂಥ ಸಿನಿಮಾಗಳೆಲ್ಲ ಎಲ್ಲ ಕಡೆ ಇರುವಂಥ ದೇವಸ್ಥಾನಗಳಿದ್ದಂಗೆ ಅಷ್ಟೇ ಮೇಡಮ್. ಇಲ್ಲ ಸರ್ ಮೇಡಮ್, ನಾನು ತುಂಬ ದೊಡ್ಡ ಅಭಿಮಾನಿ. ನಮ್ಮ ಯಜಮಾನ್ರು ಯಾವಾಗಲೂ ಅಂತಾರೆ ನಿಮ್ಮ ಬಾಸ್ಗೆ ಹಂಗೆ ಹಿಂಗೆ ಅಂತ. ಅವ್ರನ್ನ ಬೇಕು ಅಂತಲೇ ನಾನು ಈ ಫ್ಯಾನ್ನ ಫಾಲೋವರ್ಸ್ನ ಯಾವತ್ತೂ ಬಿಡಲ್ಲ. ಯಾವತ್ತಿದ್ರು ಡಿ ಬಾಸ್. ಇಲ್ಲ ಸರ್ ಮೇಡಮ್, ಇವಾಗ ಬುಕ್ ಮಾಡಿದ್ದೀನಿ, 10:30 ಶೋಗೆ ಬುಕ್ ಮಾಡಿದ್ದೀನಿ, ಈಗ ಹೋಗ್ತಿದ್ದೀನಿ. ಈ ದರ್ಶನ್ ಅವರ ಆರೋಪ, ಅವ್ರ ಮೇಲೆ ಕೇಳಿ ಬಂದಿರೋ ಆರೋಪ, ಅವರ ಈ ಸದ್ಯದ ಪರಿಸ್ಥಿತಿ ನೋಡಿದಾಗ ಒಬ್ಬ ಅಭಿಮಾನಿಯಾಗಿ ಎಷ್ಟು ಬೇಜಾರಾಗುತ್ತೆ, ಏನು ಹೇಳ್ತೀವಿ? ತುಂಬ ಬೇಜಾರಾಗುತ್ತೆ ಮೇಡಮ್. ಇದೇನು ಗೊತ್ತಾ, ಎಷ್ಟೇ ಷಡ್ಯಂತ್ರ ಮಾಡಿದ್ರು ಬಾಸ್ಗೆ ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮ ಒಪಿನಿಯನು. ಇದನ್ನು ಕೆಟ್ಟದಾಗಿ ತಿಳ್ಕೊಂಡ್ರು ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಏನು ಗೊತ್ತಾ, ಬಾಸ್ ಅಂದರೆ ಬಾಸೇ. ಅವ್ರು ತಪ್ಪು ಯಾರೂ ಮಾಡದೇ ಇರೋ ತಪ್ಪೇನು ಮಾಡಿಲ್ಲ ಮೇಡಮ್. ಅವರು ಯಾರೂ ಮಾಡದೇ ಇರೋ ತಪ್ಪು ಮಾಡಿಲ್ಲ. ಹೌದು, ಈಗ ಏನು ಗೊತ್ತಾ, ಎಂತೆಂಥ ತಪ್ಪು ಮಾಡಿ ಜೈಲಿಂದ ಆಚೆ ಬಂದಿದ್ದಾರೆ. ಸೊ ಇವ್ರಿಗೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದೀರೋ ಗೊತ್ತಿಲ್ಲ. ಇರಲಿ, ದೇವ್ರಿದ್ದಾರೆ, ಚಾಮುಂಡೇಶ್ವರಿ ಯಾವತ್ತೂ ಅವ್ರು ಕೈ ಬಿಡಲ್ಲ. ಆ ಚಾಮುಂಡಮ್ಮ ಇರೋದೇ ನಿಜ ಆದರೆ ನಮ್ಮ ಬಾಸ್ಗೆ ಒಳ್ಳೇದಾಗೇ ಆಗುತ್ತೆ. ಇದಂತೂ ಸತ್ಯ ಮೇಡಮ್. ನಾನು ಇನ್ನೂ ಆ್ಯಕ್ಚುಲಿ ನಾಳೆಗೂ ಬುಕ್ ಮಾಡಿದ್ದೀನಿ. ನನ್ನ ಫ್ರೆಂಡ್ಸ್ ಟೀಮ್ಸ್ ನಾಳೆನೂ ಬರ್ತಾರೆ. ಇವತ್ತು ಫಸ್ಟ್ ಶೋಗೆ ಹೋಗಿ ಬರೋಣ ಅಂದ್ಕೊಂಡು ನನ್ನ ಫ್ರೆಂಡ್ಸ್ನ 4 ಜನ ಬುಕ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಇನ್ನೂ ಇದು ನಡೀತದೆ ಮೇಡಮ್, ಫಿಲಿಮ್ ಇರೋವರೆಗೂ ನಡೀತದೆ. ಬರ್ತೀವಿ, ಖಂಡಿತ ಬರ್ತೀವಿ. ಬಾಸ್ಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ಮೂವಿ ಸಖತ್ತಾಗಿದೆ. ಆದಷ್ಟು ಬೇಗ ನಮ್ಮ ಬಾಸ್ ಈಚೆ ಬರ್ತಾರೆ ಅಂತ ಅನ್ಕೊಂಡಿದೀವಿ, ಬರ್ತಾರೆ. ಕ್ರೇಜು ಇನ್ನೂ ಜಾಸ್ತಿ ಆಗ್ತದೆ ಬರ್ತಾ ಯಾವ್ದೋ ಅಭಿಮಾನಿಗಳು ಕಡಿಮೆ ಅಂತ ಹೇಳ್ತಾರೆ. ಇದೆಲ್ಲ ಬರೀ ಬಾಯಿ ಮಾತು, ಎಲ್ಲ ಅಪಪ್ರಚಾರ ಮಾಡ್ದಂಗೆ ಮಾಡ್ತಿದ್ದಾರೆ ಅಷ್ಟೇ. ಯಾವತ್ತು ಬಾಸ್ದು ಅಭಿಮಾನ ಯಾವತ್ತು ಕುಗ್ಗಲ್ಲ. ಅವ್ರು ಏನೇ ಮಾಡಲಿ ಏನೇ ಬಿಡಲಿ ಬಾಸೇನೆ. ಎಷ್ಟು ಒಳ್ಳೇದು ಮಾತ್ರ ಒಳ್ಳೇದು ಮಾಡೋದು ಕಾಣಲ್ಲ, ಬರೀ ಏನಾರು ಒಂದು ತಪ್ಪು ಮಾಡಿದ್ರೆ ಮಾತ್ರ ಕಾಣೋದು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಇಷ್ಟು ಹೇಳಕ್ಕೆ ಜೈ ಡಿ ಬಾಸ್. ಮೂವಿ ಸೂಪರ್ ಆಗಿದೆ. ರಿಲೀಸ್ ಮೂವಿಗೆ ಈ ತರ ಕ್ರೇಜು ಅಂದ್ರೆ ಇನ್ ಡೆವಿಲ್ಗೆ ಯಾವ ತರ ಇರಬೇಕು, ಯಾವ ತರ ಇರೋದು ಅಂದ್ರೆ ಬಂದು ನೋಡ್ಬೇಕು. ಜೈ ಡಿ ಬಾಸ್. ಒಂದೇ ಹೆಸರಿಗೆ ಇದೆಲ್ಲ ನಡೀತಾ ಇರೋದು, ಅದು ಒಂದೇ ಜೈ ಡಿ ಬಾಸ್ ಅಷ್ಟೇ ನಾವು ಹೇಳೋದು. ಅವ್ರು ಹೊರಗಡೆ ಬರ್ಲಿ, ಏನೇನಾಗುತ್ತೋ ಆಗ್ಲಿ, ಏನಾದ್ರು ಮಾತಾಡ್ಲಿ, ನಮ್ಮ ಬಾಸ್ಗೋಸ್ಕರ ನಾವು ಕಾಯ್ತೀವಿ. ಅವ್ರು ಬಂದ್ಮೇಲೆ ಇದಲ್ಲ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ಇನ್ನು 20 ವರ್ಷ ಹೋದ್ರೆ ಇದೇ ಕ್ರೇಜ್ ಇರುತ್ತೆ. ಡಿ ಬಾಸ್ ನ ತುಳಿಯಕ್ಕಂತೂ ಆಗಲ್ಲ, ಅವ್ರನ್ನ ತಡಿಯಕ್ಕಂತೂ ಆಗಲ್ಲ. ಅವ್ರು ಮತ್ತೆ ಫಿನಿಕ್ಸ್ ತರ ಬಂದೇ ಬರ್ತಾರೆ. ಜೈ ಡಿ ಬಾಸ್. ಸಮುದ್ರ ಸೈಲೆಂಟ್ ಅಂತ ಎಲ್ಲ ಮಾತಾಡ್ತಾರೆ. ಜೈ ಡಿ ಬಾಸ್. ಡಿ ಬಾಸ್ಗೆ ಎದುರು ಬರ್ಬಾರ್ದು. ಡಿ ಬಾಸ್ ಅಭಿಮಾನಿಗಳನ್ನ ಎದುರಾಕೊಂಬಾರ್ದು. ಎದುರಾಕೊಂಡ್ರೆ ಭದ್ರವಾಗಿರೋ ಸ್ಥಾನ ಚಿತ್ರ ಆಗೋಗುತ್ತೆ. ಜೈ ಡಿ ಬಾಸ್. ಆಕ್ಚುಲಿ ನಾನು ದರ್ಶನ್ ಸರ್ ಫ್ಯಾನ್ ಆಗಿದ್ದೆ. ಈ ಮೂವಿ ನೋಡಿ ಆ ಕೆಂಚಲ ಮಚ್ಚಲ ಆ ಸಾಂಗ್ ನೋಡಿದೆ ಜಾಸ್ತಿ. ಬಾಸೆ ಬೇರೆ, ಬಾಸ್ ಲೆವೆಲ್ ಬೇರೆ. 100 ವರ್ಷ ಹೋದ್ರು ಈ ಕ್ರೇಜ್ ಯಾರು ಇದು ಮಾಡಕ್ಕಾಗಲ್ಲ. ಜೈ ಡಿ ಬಾಸ್. ಈಗ ಜೈಲಲ್ಲಿರೋ ಲುಕ್, ಕರಿಯ ಲುಕ್, ಜೈಲಲ್ಲಿರೋ ಲುಕ್ ಸೇಮ್. ಜೈ ಡಿ ಬಾಸ್. ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿ ಬಂದಿದೆ, ನ್ಯಾಚುರಲ್ ಆಗಿ ಬಂದಿದೆ. ಹಾಗೂ ಇಡೀ ಕನ್ನಡ ಜನ ನೋಡ್ಬೇಕು. ಪ್ರೀತಿಲಿ ಯಾವತ್ತೂ ಕಾಯ್ಸಕ್ ಹೋಗ್ಬಿಡಿ. ಆದಷ್ಟು ಬೇಗ ನೀವು ಪ್ರೀತಿನ ಹೇಳ್ಕೊಂಡ್ಬಿಡಿ. ಓವರಾಲ್ ಆಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಲ್ಲಿ ಚರ್ಬಿ ಜಾಸ್ತಿ ಆಗಿರೋರು ಐವಾನ್ಗಳು ಯಾರು ಬಂದೇ ಇಲ್ಲ. ಬಂದು ನೋಡ್ಬೇಕು. ಸುಮ್ಮನೆ ಹೆಸರು ಹಾಳು ಮಾಡೋದು ಈಸಿ. ತಾಕತ್ತಿದ್ರೆ ಯಾರ್ಯಾರು ಹೆಸರು ಕೆಲ್ಸಕ್ಕೆ ಹಾಳು ಮಾಡ್ತಾವ್ರೆ. 10 ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡ್ಲಿ, ಆಮೇಲೆ ಹೆಸರು ಕೆಡ್ಸೋದು ಏನ್ ಬೇಕಾದ್ರೂ ಆಗ್ಲಿ. ಯಾವನೇ ಏನೇ ಮಾಡಿದ್ರು ಇನ್ನೂ 3 ತಲೆಮಾರು ಹೋದ್ರು ಅಭಿಮಾನಿಗಳ ಸಂಖ್ಯೆ ಕಮ್ಮಿ ಮಾಡಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಕತ್ತೆ ಬಾಲ ಕುದುರೆ ಜುಟ್ಟು, ಅರ್ಥ ಆಯ್ತಾ? ಕತ್ತೆ ಬಾಲ ಕುದುರೆ ಜುಟ್ಟು. 400 ಜನ ಇರೋರು ಅವ್ರಿಗೆ ಎಷ್ಟು ಇರ್ಬೇಕಾರೆ 4,000 ಜನ ಅಭಿಮಾನಿಗಳು ನಮ್ಗೆ ಎಷ್ಟು ಇರಬೇಡ. ಮನೆ ಮುಂದೆ ಹೋಗಿ ನಾಯಿ ತರ ಕಿಚ್ಚ ಮಕ್ಕಳು ನಾವೆಲ್ಲ ಮನೆ ಮುಂದೆ ಹೋಗಿ ಪ್ರೀತಿಯಿಂದ ಮನ್ಸು ಕೊಟ್ಟು ಬರೋ ಅಭಿಮಾನಿಗಳು ನಾವು. ಡಿ ಬಾಸ್ ಅಭಿಮಾನಿಗಳು. ಆದ್ರೆ ಒಂದ್ ಹುಡುಗಿಗೆ ಐ ಲವ್ ಯು ಅಂತ ಹೇಳಕ್ಕಾಗಲ್ಲ ಅಂತ ಗೊತ್ತಾಯ್ತು.
ಆಮೇಲೆ ಇನ್ನೊಂದು ಎಲ್ಲರೂ ಫೇಕ್ ಒರಿಜಿನಲ್ ಡಿ ಬಾಸ್ ಅಂತ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೆ ಥರ್ಡ್ ಕಾಪಿ ನನ್ನ ಮಕ್ಕಳು ಫ್ರೆಶ್ ಕಾಪಿ ನನ್ನ ಮಕ್ಕಳು ಏನ್ ಮಾಡಬೇಕು, ಟ್ಯಾಗ್ಲೈನ್ ಕೊಡ್ಲೇಬೇಕು ಒರಿಜಿನಲ್ ಡಿ ಬಾಸ್ ಅಂತ. ಆದ್ರೆ ನಮ್ಮ ಬಾಸ್ಗೆ ಯಾವ ಟ್ಯಾಗ್ಲೈನ್ ಬೇಡ, ಡಿ ಬಾಸ್ ಅಂದ್ರೆ ಸಾಕು, ಬಂದೇ ಬರ್ತಾರೆ. ಸಿನಿಮಾ ಹೇಗಿದೆ ಅಂದ್ರೆ ಸಖತ್ತಾಗಿದೆ. ಇನ್ನು 100 ವರ್ಷ ಬಿಟ್ಬಿಟ್ಟು ಹಾಕಿ ಸಿನಿಮಾನ 100 ಡೇಸ್ ಓಡುತ್ತೆ ಸಿನಿಮಾ, ಅಷ್ಟು ಚೆನ್ನಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಇವತ್ತಿಂದ ಒಂದು ಕಳೆ ಬಂದಿದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತಿಂದ ಒಂದು ಕಳೆ ಬಂದಿದೆ, ಕಳಂಕ ಹೋಯ್ತು. ಕನ್ನಡಿಸ್ಗೆ ಒಂದೊಳ್ಳೆ ಸಿನಿಮಾಗಳು, ಈ ಥರ ಸಿನಿಮಾ ಕೊಡಿ ಸರ್. ಯಾಕೆ ಸರ್ ಬೇರೆಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಎಲ್ಲರನ್ನೂ ಬೆಳೆಸಿ, ದೇವರನ್ನ ಬಾಸು ಅದೇ ಮಾಡ್ತಾ ಇದ್ದಿದ್ದು, ನಾವುಗಳು ಅದೇ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡೋಣ. ನಮ್ಮ ಮನೇಲಿ ಒಂದು ಪುಟ್ಟ ನಾಯಿ ಇರುವುದು. ಪಾಪ ಹೆಸರು ಕೇಳಿದೀಯಾ ಸರ್ಸೋ ಪಾಪ ಹೆಸರು ಕೇಳಿದೀಯಾ? ಅದೇ ಇವಾಗ ಕನ್ನಡ ಇಂಡಸ್ಟ್ರಿ ಕ್ರೇಜ್ ಇಲ್ಲ ಅಂತ ಹೇಳ್ತಾ ಇದ್ರು, ಬಿದೋಗ್ತಿದೆ ಕನ್ನಡ ಇಂಡಸ್ಟ್ರಿ ಅಂತ. ಮೂವಿ ರಿಲೀಸ್ ಆಗಿರೋದಲ್ಲ, ರಿಲೀಸ್ ಆಗಿರೋದು. ಅವಾಗ ಬಂದಿರೋ 2003 ಮೂವಿ ಬಂದಿರೋದು, ಇವಾಗ ರಿಲೀಸ್ ಆಗಿರೋದು. ಆ ಮೂವಿಗೆ ಎಷ್ಟು ಕ್ರೇಜ್ ಇದೆ ಅಂದ್ರೆ, ಇನ್ನ ಕ್ರಿಸ್ಮಸ್ ಟೈಮಲ್ಲಿ ದೇವಿಲ್ ಬಂದ್ಬಿಟ್ರೆ ಇನ್ನೆಷ್ಟು ಕ್ರೇಜ್ ಇರ್ಬೋದು ಆ ಮನುಷ್ಯನ್ಗೆ. ಆ ವ್ಯಕ್ತಿ ಇವಾಗ ಕುಗ್ಗಿದಾರ ಆ ವ್ಯಕ್ತಿನ ನಾವು ಅಭಿಮಾನಿಗಳು ಸೇರ್ಕೊಂಡು ಆ ವ್ಯಕ್ತಿನ ಮೇಲೆ ಎತ್ಬೇಕು. ಈ ಸ್ವಲ್ಪ ಜನ ಇದಾರಲ್ಲ ಅವ್ರುಗಳು ಕುಗ್ಗಿಸ್ತಿದಾರೆ ಇನ್ನ ಆ ವ್ಯಕ್ತಿನ. ಮೇಡಮ್ ಈ ಕ್ರೇಜು ನಾವು ಸಾಯೋ ಗಂಟನೂ ಈ ಕ್ರೇಜ್ ಕಮ್ಮಿ ಆಗಲ್ಲ, ಯಾರ ಕೈಲೂ ಆಗಲ್ಲ. ಈ ಕ್ರೇಜ್ ಯಾವತ್ತೂ ಕಮ್ಮಿ, ನಮ್ಮ ಜೀವ ಇರೋ ಗಂಟ ಈ ಕ್ರೇಜ್ ಯಾವತ್ತೂ ಕಮ್ಮಿ ಆಗ್ತದೆ. ಈ ಕ್ರೇಜ್ನ ಬೀಟ್ ನೋಡೋಣ ಯಾರನ್ನಾರಿದ್ರೆ ಮುಂದೆ ಈ ಬೀಟ್ ಫಿಲಮ್ ರಿಲೀಸ್ ಆಗಿ 21 ವರ್ಷ ಆಯ್ತು. 20 ವರ್ಷ ಮಾರ್ನಿಂಗ್ 7 ಶೋ ಇದು ಆಗಿರೋದು. ಫ್ಯಾನ್ ಶೋ 7 ಶೋಗೆ ಈ ರೀತಿ ಕ್ರೌಡ್ ಇದೆ ಅಂದ್ರೆ, ಫಿಲಮ್ ರಿಲೀಸ್ ಆಗಿ 21 ಇಯರ್ಸ್ ಆಯ್ತು. 21 ಇಯರ್ಸ್ ಇಂದ ಈ ಕ್ರೌಡ್ನ ಯಾರು ಬೀಟ್ ಮಾಡಿದ್ರೆ ಬನ್ನಿ ಮೇಡಮ್ ನೋಡೋಣ, ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ಎಲ್ಲಾನು ನಮ್ಮ ಬಾಸ್ನ ಸೆಲೆಬ್ರೇಟ್ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗಲಿ. ತುಂಬಾ ಖುಷಿ ಆಗಿದೆ ಮೇಡಮ್. 21 ವರ್ಷ ಆದ್ಮೇಲೆ ರಿಲೀಸ್ ಆಗಿ 21 ವರ್ಷ ನಾನು ಇವಾಗ ಹುಟ್ಟಿರೋದಕ್ಕೆ ಇಷ್ಟು ಜನ ಕ್ರೌಡು. ಇನ್ನು ಹುಟ್ಟಾಕ್ ಮುಂಚೆ ಹೆಂಗೆ 610 ಅಂದ್ರೆ ನಂಬರ್ ಅಲ್ಲ ಮೇಡಮ್, ಅದು ಬ್ರ್ಯಾಂಡ್ ಅದು. 610 ಅಂದ್ರೆ ಕೈಗೆ ಅಲ್ಲ, ಅಪರಾಧಿ ಅವರು ಬಂದೇ ಬರ್ತಾರೆ ನಮ್ಮ ದೇವ್ರವರು. ಮೇಡಮ್ ಡೆವಿಲ್ ಬರ್ಲಿ, ಡಿ ಬಾಸ್ ಏನಂತ ತೋರಿಸ್ತೀವಿ. ಡೆವಿಲ್ ಬರ್ಲಿ, ಬಾಸ್ತು ಡಿ ಬಾಸ್ ಏನಂತ ನಮ್ಮ ಬಾಸ್ ಯಾವತ್ತಿದ್ರು ಬಾಸ್, ಇದು ಕರೆಯ ಸಿನಿಮಾ ಫಸ್ಟ್ ಎಲ್ಲ ನೋಡಿದ್ದೀವಿ, ಸೆಕೆಂಡ್ ಟೈಮ್ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಈ ಟೈಮಲ್ಲಿ ದರ್ಶನ್ ಫ್ಯಾನ್ಸ್ಗೆ ಯಾವುದೋ ಸಿನಿಮಾ ಬರ್ತಾ ಇಲ್ಲ, ಕಾಟೇರ ಆದಮೇಲೆ ಯಾವುದೋ ಸಿನಿಮಾ ಬರ್ತಾ ಇಲ್ವಾ, ಇಂಥ ಟೈಮಲ್ಲಿ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಪರ್ಸ್ನಲ್ ಆಗಿ ಅವ್ರು ಏನು ನಮಗೆ ಒಳ್ಳೆ ವ್ಯಕ್ತಿನೇ, ದರ್ಶನ ನಾನು ನೋಡಿದ್ದೀನಿ. ಕಳಸಿ ಪಳ್ಳೆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಮ್ಮ ಮನೆ ಹತ್ರ ನಾನು 3 ಡೇಸ್ ಇದೆ, ಅವ್ರದ್ದು ನಮ್ಮ ಜೊತೆಲಿದ್ರು, ನೋಡಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ಬಟ್ ಇವಾಗ ಈ ಥರ ಆಗಿದೆ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀನಿ, ಎಲ್ಲರಿಗೂ ಒಳ್ಳೇದಾಗಲಿ. ಇದಿಷ್ಟು ಡಿ ಬಾಸ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಮಾತು. ಸೊ ಅವರೊಬ್ಬರೇ ಅಲ್ಲ, ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ಸೇರಿದ್ರು, ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿ. ಸೊ ಕರಿಯ ಸಿನಿಮಾ ರಿಲೀಸ್ ಆಗಿ ಅದನ್ನ ಬ್ಲಾಕ್ ಬಸ್ಟರ್ ಹಿಟ್ ಮಾಡೋ ನಿಟ್ಟಿನಲ್ಲಿ ಜನ ಜಮಾಯಿಸಿದ್ದನ್ನ ನಾವು ಕಾಣಬಹುದು. ಸೊ ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.